ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಂಡು ಬರೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. 2 ವಿಡಿಯೋದಲ್ಲೇ ಒಂದು ಮಾರ್ಕರ್ ಹಾಗೆ ಒಂದು ಅರಶಿನ ಕೊಂಬು ಇದಕ್ಕೆ ಬೇಕಾಗ್ತದೆ. ಹಾಗೆ ಒಂದು ಲಿಂಬು ಬೇಕಾಗ್ತದೆ ವೀಕ್ಷಕರೇ. ಇದರ ಸಹಾಯದಿಂದ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ವೀಕ್ಷಕರೇ. ಮೊದಲಿಗೆ ಇದರಲ್ಲಿ ಒಂದು ಎಲೆಯಲ್ಲಿ ಸ್ತ್ರೀಯ ಹೆಸರು, ಒಂದು ಎಲೆಯಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ಈ ರೀತಿಯಾಗಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ನೀವು ಅದನ್ನು ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಟ ನಂತರ ವೀಕ್ಷಕರೇ ಅದರಲ್ಲಿ ಮೇಲೆ ನೀವು ಅರಶಿನ ಕೊಂಬನ್ನು ಇಡಬೇಕಾಗ್ತದೆ. ಈ ರೀತಿಯಾಗಿ ಅರಶಿನ ಕೊಂಬನ್ನು ಇಟ್ಕೋಬೇಕು ವೀಕ್ಷಕರೇ. ಆ ರೀತಿಯಾಗಿ ಮಾಡಿದ ನಂತರ ನೀವು ವೃತ್ತಾಕಾರವನ್ನು ಹಾಕೋಬೇಕು. ಅದರ ಸುತ್ತ ನಾವು ಯಾವ ರೀತಿಯಾಗಿ ಚಿತ್ರ ಬರಿತಿದ್ದೇನೆ ವೀಕ್ಷಕರೇ ಅದೇ ರೀತಿಯಾಗಿ ನೀವು ಚಿತ್ರ ಬರಿಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ವೀಕ್ಷಕರೇ ನೀವು ಈ ಲಿಂಬನ್ನು ಮೊಳೆಯ ಸಹಾಯದಿಂದಲೇ ನೀವು ಈ ಲಿಂಬನ್ನು ತುಂಡು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಇದು ಶಕ್ತಿಶಾಲಿಯಾಗಿರ್ತದೆ ವೀಕ್ಷಕರೇ, ಪರಿಣಾಮಕಾರಿಯಾಗಿರ್ತದೆ. ನೀವು ಯಾವುದೇ ಚಾಕುವಿನ ಸಹಾಯದಿಂದ ಎಲ್ಲ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ ವೀಕ್ಷಕರೇ. ಯಾಕಂದರೆ ಇದರಲ್ಲಿ ಫಲ ಸಿಗಲ್ಲ ವೀಕ್ಷಕರೇ. ಹಾಗಾಗಿ ನೀವು ಇದನ್ನು ಈ ರೀತಿಯಾಗಿ 2 ಭಾಗವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ 2 ಭಾಗವನ್ನು ಮಾಡ್ಕೊಂಡ ನಂತರ ಓಂ ವಶೀಕರಣಾಯ ನಮಃ, ಓಂ ವಶೀಕರಣಾಯ ನಮಃ ಅಂತ ಅರಶಿನ ಮತ್ತು ಕುಂಕುಮವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಹಾಕಿದ ನಂತರ ನೀವು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಒಂದು 21 ಬಾರಿ ನೀವು ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ. ಓಂ ಕಾಲಭೈರವಿಯೇ ವಶೀಕರಣಾಯ ನಮಃ, ಓಂ ಕಾಲಭೈರವಿಯೇ ವಶೀಕರಣಾಯ ನಮಃ, ಓಂ ಕಾಲಭೈರವಿಯೇ ವಶೀಕರಣಾಯ ನಮಃ. ಈ ಮಂತ್ರವನ್ನು ನೀವು 21 ಬಾರಿ ಹೇಳಬೇಕಾಗ್ತದೆ ವೀಕ್ಷಕರೇ. ಈ ಮಂತ್ರವನ್ನು ನೀವು 21 ಬಾರಿ ಹೇಳಿದ ನಂತರ ವೀಕ್ಷಕರೇ ಆ ಹುಡುಗಿಯ ಹೆಸರನ್ನು ನೀವು 108 ಬಾರಿ, ಯಾವ ಸ್ತ್ರೀಯನ್ನು ನೀವು ವಶವನ್ನಾಗಿ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ವೀಕ್ಷಕರೇ ಆ ಹೆಸರನ್ನು ನೀವು 108 ಬಾರಿ ಹೇಳಬೇಕಾಗ್ತದೆ. ಒಂದು ವೇಳೆ ಪುರುಷನನ್ನು ನೀವು ವಶ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಪುರುಷನ ಹೆಸರು 108 ಬಾರಿ ಹೇಳಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ ಇದನ್ನು ನೀವು 3 ದಾರಿ ಸೇರುವಲ್ಲಿ ಹೋಗಿ ಹೂತಾಕಬೇಕಾಗ್ತದೆ ವೀಕ್ಷಕರೇ. ಮಧ್ಯರಾತ್ರಿಯಲ್ಲೇ ನೀವು ಈ ಕೆಲಸವನ್ನು ಮಾಡಬೇಕಾಗ್ತದೆ ವೀಕ್ಷಕರೇ. ಈ ಹೂತಾಕುವ ಕೆಲಸವನ್ನು ನೀವು ಮಧ್ಯರಾತ್ರಿ 12 ಗಂಟೆಗೆ ಹೋಗಿ ಮಾಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಹೂತಾಕಬೇಕಿದ್ರೆ ಯಾರು ನೋಡಬಾರ್ದು ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಈ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ಆದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ ವೀಕ್ಷಕರೇ. ಧನ್ಯವಾದಗಳು.